ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ ನವ್ಯ ಇದಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನೇನಾದ್ರೂ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಣ ಅಂತ. ಹಾಗಾಗಿ ನಾನ್ ಮಾಡ್ತಿದ್ದೇನೆ ಸ್ಪೆಷಲ್ ಆಗಿ ಬಡ್ ರೊಟ್ಟಿ ಅಂತ. ಸೊ ಈ ಒಂದು ರೊಟ್ಟಿಯನ್ನ ನನಗೆ ನನ್ನ ಅತ್ತೆ ಹೇಳಿಕೊಟ್ಟಿರುವಂತಹ ರೆಸಿಪಿ. ಹಾಗಾಗಿ ಈ ಒಂದು ರೊಟ್ಟಿಯನ್ನ ಮಾಡಲು ನಮ್ಗೆ ಬೇಕು ಈ ಒಂದು ಕಾವಲಿ, ಪಲಾವ್ ಕಾವಲಿ ಅಂತಾನು ಹೇಳ್ತಾರೆ ಇದಕ್ಕೆ. ಸೊ ಇದು ಸ್ಪೆಷಲ್ ಆಗಿ ನನ್ಗೆ ಸುಳ್ಯ ಕಡೆ ಸಿಗತ್ತೆ. ಸೊ ನೀವೇನಾದ್ರೂ ಸುಳ್ಯ ಕಡೆ ಹೋದ್ರೆ ಇಂಥ ಒಂದು ಕಾವಲಿನ ತೆಗೊಂಡು ಈ ರೊಟ್ಟಿಯನ್ನ ಮಾಡಬಹುದು. ಸೊ ಈ ಒಂದು ರೊಟ್ಟಿಯನ್ನ ಮಾಡಲು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೆ ಹೇಗೆ ಮಾಡಬಹುದು ಅಂತ ನೋಡ್ಕೊಂಡು ಬರೋಣ. ಈ ಒಂದು ರೊಟ್ಟಿಯನ್ನ ಮಾಡಲು ನಾನು ತಗೊಂಡಿದ್ದೇನೆ 1.5 ಕಪ್ ಅಷ್ಟು ರೈಸ್, ಅರ್ಧ ಕಪ್ ಅಷ್ಟು ಅನ್ನ, ಹಾಗೆ ರುಚಿಗೆ ಉಪ್ಪು. ನಾನಿಲ್ಲಿ ಕಲ್ಲುಪ್ಪನ್ನ ತಗೊಂಡಿದ್ದೇನೆ. ಹಾಗೆ ಈ ರೈಸ್ ಅನ್ನ ನಾನು ಓವರ್ ನೈಟ್ ನೆನೆಸಿಟ್ಟಿದ್ದೇನೆ. ಸೊ ಇದನ್ನ ನಾವು ಕಡಿಬೇಕಾದ್ರೆ ಸ್ವಲ್ಪ ನೀರು ಹಾಕಿ ಕಡಿಬೇಕು. ಯಾಕಂತ ಹೇಳಿದ್ರೆ ಆ ಹಿಟ್ಟು ಸ್ವಲ್ಪ ನಮ್ಗೆ ತಿಕ್ಕಾಗಿರ್ಬೇಕು. ಹಾಗಾಗಿ ಸೊ ಸರಿ, ನಾವು ಇದನ್ನ ಈಗ ರುಬ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ ಅನ್ನ, ರೈಸ್ ಹಾಗೆ ಉಪ್ಪನ್ನ ಹಾಕಿದ್ದೇನೆ. ಸೊ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕಿ ಇದನ್ನ ರುಬ್ಕೊಳ್ಳೋಣ. ಸೊ ಇದು ರುಬ್ಬಿ ಆಗಿದೆ. ಸೊ ನಾವು ಇದನ್ನ ರುಬ್ಬೇಕಾದ್ರೆ ಅದರ ಕನ್ಸಿಸ್ಟೆನ್ಸ್ ಅನ್ನ ಸ್ವಲ್ಪ ತಿಕ್ಕಾಗಿಡ್ಬೇಕು. ಸೊ ನೋಡ್ಬೋದು ಇಲ್ಲಿ. ಸೊ ಇಷ್ಟು ತಿಕ್ಕಾಗಿದ್ರೆ ನಿಮ್ಗೆ ರೊಟ್ಟಿ ಹಾಕಲು ಚೆನ್ನಾಗಿರುತ್ತೆ. ಸೊ ಇವಾಗ ಇದು ಆಲ್ಮೋಸ್ಟ್ ರೆಡಿ ಇದೆ. ಇನ್ನು ನಾವು ರೊಟ್ಟಿಯನ್ನ ಮಾಡ್ಕೊಳ್ಳೋಣ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡಿದ್ದಾಯ್ತು. ಹಾಗೆ ನಾವು ಹಿಟ್ಟನ್ನು ಯಾವ ಹದಕ್ಕೆ ಬೇಕು, ಇದು ಆಲ್ಮೋಸ್ಟ್ ನಾವೇನು ಉರ್ದು ದೋಸೆಗೆ ನಾವು ಏನು ಆ ಹಿಟ್ಟನ್ನ ಕಡಿತೇವೆ, ಸೊ ಆ ಹದಕ್ಕೆ ಇದ್ರೆ ಸಾಕು. ಹಾಗೆ ನಾನು ಈ ಕಾವಲಿಯನ್ನ ನಾನು ಬಿಸಿಗೆ ಇಟ್ಟಿದ್ದೇನೆ. ಸೊ ಇದು ಚೆನ್ನಾಗಿ ಕಾದ ನಂತರ ನಾವು ಹಿಟ್ಟನ್ನ ಹಾಕಿ ರೊಟ್ಟಿಯನ್ನ ಮಾಡಬೇಕು. ಕಾವಲಿ ಕಾದಿದೆ, ನಾವು ರೊಟ್ಟಿಯನ್ನ ಹಾಕೋಣ. ಸ್ವಲ್ಪ ತೆಳ್ಳಗೆ ಹಾಕಿದರೆ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಹಾಗೆ ನೀವು ನೋಡ್ಬೋದು, ನಾವಿಲ್ಲಿ ಯಾವುದೇ ರೀತಿಯ ಎಣ್ಣೆಯನ್ನು ಯೂಸ್ ಮಾಡೋದಿಲ್ಲ. ಹಾಗಾಗಿ ಡಯಟ್ ಕಾನ್ಷಿಯಸ್ ಯಾರಾದರೂ ಇದ್ದರೆ ಇದನ್ನು ಖಂಡಿತವಾಗಿ ನೀವು ಮಾಡಿ ತಿನ್ಬೋದು. ಸೊ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಳ್ಳೋಣ. ಸೊ ನೋಡೋಣ ರೊಟ್ಟಿ ಆಗಿದೆಯಾ ಅಂತ. ಸೊ ಇಲ್ಲಿ ನೋಡ್ಬೋದು ರೊಟ್ಟಿ ಅದಾಗದೇ ಎದ್ದು ಬರ್ತಿದೆ, ಹಾಗಾಗಿ ಇದು ಕಾದಿದೆ ಅಂತ ಅರ್ಥ. ಸೊ ಇವಾಗ ನಾವು ಇದನ್ನು ತೆಗೆಯೋಣ. ನೋಡಿದ್ರಲ್ಲ ಈ ಒಂದು ರೊಟ್ಟಿಯನ್ನ ಹೇಗೆ ಮಾಡ್ಬೋದು ಅಂತ. ತುಂಬಾನೇ ಚೆನ್ನಾಗಿ ಕ್ರಿಸ್ಪಿಯಾಗಿ ರೊಟ್ಟಿ ಇರುತ್ತೆ, ಬಿಸಿ ಬಿಸಿಯಾಗಿ ತಿಂದ್ರೆ ಚೆನ್ನಾಗಿರುತ್ತೆ. ಮೀನ್ ಸಾರ್ ಜೊತೆ ಅಥವಾ ಚಿಕನ್ ಜೊತೆ ಅಥವಾ ವೆಜ್ ಕುರ್ಮಾ ಜೊತೆ ಈ ಒಂದು ರೊಟ್ಟಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೀವು ಯಾವತ್ತಾದ್ರೂ ಸುಳ್ಯ ಕಡೆ ಹೋದ್ರೆ ಈ ಕಾವಲಿನ ತಗೊಂಡು ಈ ರೊಟ್ಟಿಯನ್ನ ಟ್ರೈ ಮಾಡಿ. ಹಾಗೆ ನಿಮ್ಗೆ ಈ ಒಂದು ಕಾವಲಿ ಬೇಕು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ನಿಮ್ಗೆ ತಲುಪುವಂತ ವ್ಯವಸ್ಥೆ ನಾವು ಮಾಡಬಹುದು. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು.